ಅಲ್ವಾ ಮಕ್ಕಳೇ? ಇವತ್ತಿನ ಕ್ವೆಶ್ಚನ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ be two unit vector and with a two unit vector and theta is the angle between them, then a vector plus b vector is a unit vector if that ಹಾಗಿದ್ರೆ theta equals to ಏನಂತ ಕೇಳಿದ್ದಾರೆ. So first of all, a vector plus b vector whole square equals to a vector square plus b vector square plus 2a vector ಇದು ಮಾಡ್ಯುಲಸ್ ಆಗಿರುತ್ತೆ, ಯಾಕೆಂದರೆ ಬಿ ವೆಕ್ಟರ್ ಆಗುತ್ತೆ ಮತ್ತು ಕಾಸ್ ಥೀಟಾ ಆಗುತ್ತೆ. ಇದು ಏಕೆಂದರೆ ಎ ಬಿ ಆಗುತ್ತೆ, ಇಲ್ಲೇ ಅದು ಡಾಟ್ ಪ್ರಾಡಕ್ಟ್ ಇರೋದ್ರಿಂದ ಇದನ್ನು ಬರ್ತಿದ್ದೇನೆ. ಸೊ ಇದು ಇಸ್ ಎ ಯೂನಿಟ್ ವೆಕ್ಟರ್ ಕೊಟ್ಟಿದ್ದಾರೆ. ಸೊ ಇಟ್ ವಿಲ್ ಬಿ ಸ್ಕ್ವೇರ್, ಇದು ಸ್ಕ್ವೇರ್ ಆಗುತ್ತೆ, ಇದು ಸ್ಕ್ವೇರ್ ಆಗುತ್ತೆ. ಸೊ 2 ಇಲ್ಲಿ 1 ಬರುತ್ತೆ, ಇಲ್ಲೂ 1 ಬರುತ್ತೆ, ಇದು ಕಾಸ್ ಥೀಟಾ. ಇವೆರಡು ಕ್ಯಾನ್ಸಲ್ ಆಗುತ್ತೆ, ಏಕೆಂದರೆ ಸೇಮ್ ಇದೆ ಮತ್ತು ಅಪೋಸಿಟ್ ಸೈಡಲ್ಲಿದೆ. ಸೊ ಇದು ಈ ಕಡೆ ಬಂದ ನಂತರ 1 equals to 2 cos theta, therefore minus 1/2 equals to cos theta. So cos inverse of 1/2 equals to theta. So theta equals to 120 ಆಗುತ್ತೆ, ಯಾಕೆಂದರೆ ಕಾಸ್ ಮೈನಸ್ ಇರೋದು ಥರ್ಡ್ ಕ್ವಾಡ್ರೆಂಟ್ ಮತ್ತು -60 ಅಂತ -120 ಮೈನಸ್ ಇದು 120 ಡಿಗ್ರಿಯಲ್ಲಿ -1/2 ಆಗುತ್ತೆ. ಸೊ ಇದನ್ನು ರೇಡಿಯನ್ಸ್ನಲ್ಲಿ ಬರೆದಾಗ 2π/3 ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.